ಹಲೋ ನಮಸ್ಕಾರ ಸ್ನೇಹಿತರೆ. ಪ್ರೀತಿ ಮಾಡಿದ ಹುಡುಗ ಸಿದ್ದುನ ನಂಬಿ ಮನೆ ಬಿಟ್ಟು ಹೋದಂಥ ಅಮ್ಮು ನಿಜವಾಗ್ಲೂ ಮರಳಿ ಮನೆಗೆ ವಾಪಸ್ ಬರ್ತಾಳ ಅಥವಾ ಸಾಯೋಕ್ಕೆ ಮುಂದಾದಂಥ ಅಮ್ಮು ನಿಜವಾಗ್ಲೂ ಖಂಡಿತ ಎಲ್ಲರನ್ನ ಕೂಡ ಬಿಟ್ಟು ದೂರ ಹೋಗ್ತಾಳ? ಇಲ್ಲಿ ಅಮ್ಮನ ಕಾಪಾಡೋದು ಯಾರು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ಅಮ್ಮು ಸಿದ್ದು ಮಾತನ್ನು ನಂಬ್ಕೋತಾಳೆ. ಸಿದ್ದು ನೀನಿಲ್ಲ ಅಂದರೆ ಬದುಕೋದೇ ಇಲ್ಲ, ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ, ನೀನಿಲ್ಲದೆ ಇರೋ ಲೈಫ್ ನನಗೆ ತೆಗಬೇಕು, ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಅಂದರೆ ನಾನು ಖಂಡಿತ ನಿನ್ನ ಅಪ್ಪನ ಜೊತೆ ಮಾತಾಡೋಕ್ಕಾಗೋದಿಲ್ಲ, ನನ್ನಮ್ಮ ಹಾಸ್ಪಿಟಲಲ್ಲಿದ್ದಾರೆ, ಖಂಡಿತವಾಗ್ಲೂ ನಾನು ಬಂದು ಮಾತಾಡಿದ್ರೆ ಅವರು ಒಪ್ಕೊಳ್ಳೋದಿಲ್ಲ, ನೀನು ನಾನು ದೂರ ಆಗಬೇಕಾಗತ್ತೆ, ಅದಕ್ಕೆ ಇರೋದು ಒಂದೇ ದಾರಿ, ನೀನು ನಾನು ಓಡಿ ಹೋಗಿ ಮದುವೆ ಆಗೋದು ಅಂತ ಹೇಳ್ತಾರೆ. ಮೊದಲಲ್ಲಿ ಒಪ್ಕೊಳ್ದೇ ಇರ್ತಕ್ಕಂಥ ಅಮ್ಮು ಇಲ್ಲಿ ಯಾವ ಒಂದು ಕ್ಷಣ ನೀನೇ ನನ್ನ ಜೀವ, ನೀನು ಬಿಟ್ಟಿರೋಕ್ಕಾಗೋದಿಲ್ಲ, ಸತ್ತೋಗ್ಬಿಡ್ತೀನಿ ಅಂತ ಸಿದ್ದು ಹೇಳಿದ್ನು, ಅವನ ಮಾತನ್ನು ನಂಬ್ಕೋತಾಳೆ. ಇನ್ನೋಸೆಂಟ್ ಆದಂತಹ ಅಮ್ಮು ಸಿದ್ದುವಿನ ನಾಟಕದ ಪ್ರೀತಿಗೆ ಮರುಳಾಗಿ ಅಪ್ಪ ಅಮ್ಮನ ನಂಬಿಕೆಗೆ ದ್ರೋಹ ಮಾಡಿ ರಾತ್ರಿಯೇ ಮನೆ ಬಿಟ್ಟು ಹೊರಟೇ ಬಿಡ್ತಾಳೆ. ಮನೆ ಬಿಟ್ಟು ಹೋಗ್ತಿದ್ದಾಗೆ ಬೆಳಿಗ್ಗೆ ಆಗೋಷ್ಟರಲ್ಲಿ ಮನೇಲಿ ಎಲ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ. ಊರಿನ ಜನಗಳೆಲ್ಲ ಹುಡುಕ್ತಾರೆ, ಎಲ್ಲೂ ಕೂಡ ಕಾಣಸಿಗೋದಿಲ್ಲ. ಕೊನೆಗೂ ಅಮ್ಮು ಯಾವೊಂದು ಜೊತೆ ಓಡಿ ಹೋಗಿದ್ದಾಳೆ ಅನ್ನೋ ವಿಷಯ ಗುಲ್ಲೆ ಬುತ್ತೆ. ನಿಜವಾಗ್ಲೂ ಸೂರ್ಯಕಾಂತ್ ರುಚಿಗೆದ್ದಾರೆ. ತಮ್ಮ ಮಗನನ್ನು ಇಬ್ಬರನ್ನ ಕೂಡ ಹೋಗಿ ಅಮ್ಮನ ಎಲ್ಲೇ ಇರಲಿ 1 ಗಂಟೆಲಿ ಕರ್ಕೊಂಡು ಬರಬೇಕು ಅಂತ ಹೇಳ್ತಿದ್ದಾರೆ. ಇದರ ನಡುವೆ ನಂದಕುಮಾರ್ ಅವ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ ಸುಂದ್ರ ಅವ್ರ ಮುಖಾಂತರ. ಸುಂದ್ರ ಗಾಬರಿಯಾಗಿ ಈ ರೀತಿ ಅಮ್ಮು ಓಡೋಗ್ಬಿಟ್ಟಿದ್ದಾಳೆ ಯಾರು ನಂಬಿ ಅಂತ ಹೇಳಿದಾಗ, ಇಲ್ಲ ಆ ರೀತಿ ಆಗಬಾರ್ದು, ಖಂಡಿತವಾಗ್ಲೂ ಸೂರ್ಯಕಾಂತ್ ನೋಡಿದ್ದು ಹುಡುಗನ ಜೊತೆ ಅಮ್ಮು ಮದುವೆ ಆಗಬೇಕು ಅಂತ ಹೇಳಿದೆ. ಕೇಶವ, ಮಾಧವ, ಸುಂದ್ರ ಎಲ್ಲರನ್ನ ಕೂಡ ಹೋಗಿ ಹುಡ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ. ಇದರ ನಡುವೆ ಮದುವೆ ಮನೆಯಲ್ಲಿ ಗುಸು ಗುಸು ಪಿಸು ಎಲ್ಲ ಕಡೆ ಮದುವೆ ಹುಡುಗಿ ಹೋಗಿದ್ದಾಳಂತೆ, ಮದುವೆ ನಡೆಯೋದಿಲ್ವಂತೆ ಅನ್ನೋ ಮಾತುಗಳೇ ಇದು ತಿಳ್ಕೊಂಡಂಥ ಹುಡುಗನ ಕಡೆಯವರು ಕೊನೆಗೂ ಇಲ್ಲಿ ಅಮ್ಮು ಮನೆಗೆ ಬಂದೇ ಬಿಡ್ತಾರೆ. ಬಂದದ್ದೇ ಇಲ್ಲಿ ಸೂರ್ಯಕಾಂತ್ ಅವ್ರನ್ನ ತರಾಟೆಗೆ ತಗೋತಿದ್ದಾರೆ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ನಿಜವಾಗ್ಲೂ ನೀವು ಅಂತ ಒಂದು ಫ್ಯಾಮಿಲಿ ಅಂತ ಅಂದ್ಕೊಂಡು ಬಂದರೆ ಇವತ್ತು ಇಂಥ ಕೆಲಸ ಆಗೋಯ್ತಲ್ಲ, ಇಂಥ ಹುಡುಗಿನ ನನ್ನ ಮಗನ ಕೊಟ್ಟು ಮದುವೆ ಮಾಡೋಕ್ಕೆ ಮುಂದಾದ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಈ ರೀತಿಯಾಗಿ ಇನ್ನೂ ಬದುಕಿದಿರಲ್ಲ. ನಿಜವಾಗ್ಲೂ ನಿಮ್ಮ ಜಾಗದಲ್ಲಿ ನಾನಿದ್ದರೆ ಖಂಡಿತವಾಗ್ಲೂ ಇದನ್ನೆಲ್ಲ ನೋಡಿ ನಾನು ಬದುಕ್ತಾ ಇರಲಿಲ್ಲ, ಕಿರುನೋಬಾವಿನ ನೋಡ್ಕೊಂಡ್ಬಿಡ್ತಿದ್ದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಈ ಒಂದು ಮಾತುಗಳು ಸೂರ್ಯಕಾಂತ್ ಅವರ ಎದೆಗೆ ನಾಟಿ ಚುಚ್ಚುತ್ತದೆ. ಈ ಗಲಾಟೆ ಆಗಬೇಕಾದ್ರೆ ನಂದಕುಮಾರ್ ಹಾಗೆ ಅವರ ಮಗಳು ಹೊರಗಡೆ ಬಂದು ನಿಂತ್ಕೋತಾರೆ, ಅದನ್ನು ನೋಡ್ತಿದ್ದಾರೆ. ಖಂಡಿತವಾಗ್ಲೂ ಅದನ್ನು ಅವರು ಸಂಭ್ರಮಿಸ್ತಾ ಇಲ್ಲ. ಖಂಡಿತವಾಗ್ಲೂ ಆ ಮಾತುಗಳು ಅವರ ಮನಸ್ಸನ್ನು ಹೆಚ್ಚುತ್ತದೆ. ಖಂಡಿತವಾಗ್ಲೂ ಈ ರೀತಿ ಆಗಬಾರ್ದು ಸೂರ್ಯಕಾಂತ್ಗೆ ಅಂತ ಅನ್ನಿಸ್ತದೆ. ಆದರೆ ಸೂರ್ಯಕಾಂತ್ ಫ್ಯಾಮಿಲಿಗೆ ನಂದಕುಮಾರ್ ಮುಂದೆ ಇದು ದೊಡ್ಡ ಅವಮಾನ ಅಂತ ಅನ್ನಿಸ್ತದೆ. ಅದರ ನಡುವೆ ಇಲ್ಲಿ ಅದೇ ಮನೆಯ ಚಂದ್ರಕಾಂತ್ ಅವರ ಹೆಂಡತಿ ಇಲ್ಲಿ ನಂದಕುಮಾರ್ ಅವ್ರನ್ನ ನೋಡಿದೆ, ಆಡ್ಕೋಬೇಕು ಅಂತ ಬಂದಿದ್ದೀರಾ, ಅದಕ್ಕೋಸ್ಕರ ಸಂಭ್ರಮಿಸ್ತಿದ್ದೀರಾ, ಕೇಕೆ ಹಾಕಿ ನಾಗ್ತಾ ಇದ್ದೀರಾ ಅಂತೆಲ್ಲ ಮಾತನಾಡ್ಬಿಡ್ತಾರೆ. ನಿಜವಾಗ್ಲೂ ಆ ಮಾತುಗಳನ್ನ ಕೇಳಿದ್ದೆ ಇಲ್ಲಿ ಅಪ್ಪ ಮಗಳು ಒಳಗಡೆ ಹೋಗ್ಬಿಡ್ತಾರೆ. ಆದರೆ ನಿಜವಾಗ್ಲೂ ಅದನ್ನು ಸಂಭ್ರಮಿಸ್ತಿರೋದೆ ಚಂದ್ರಕಾಂತ್ ಅವರ ಹೆಂಡತಿ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಮ್ಮು ಮನೆಯಲ್ಲಿಲ್ಲ, ಮನೆ ಬಿಟ್ಟು ಹೋಗ್ತಿದ್ದಾಳೆ, ಬೇರೆ ಯಾರನ್ನು ಪ್ರೀತಿ ಮಾಡ್ತಿದ್ದಾಳೆ, ಓಡಿ ಹೋಗ್ತಿದ್ದಾಳೆ ಅಂತ. ಆದರೆ ಎಲ್ಲ ಕೂಡ ಗೊತ್ತಿದ್ದು ಓಡಿ ಹೋಗ್ಬೇಕಾದ್ರೆ ಕಣ್ಮುಚ್ಕೊಂಡಿದ್ದು ಇದನ್ನೆಲ್ಲ ನೋಡಿ ಎಂಟರ್ಟೈನ್ಮೆಂಟ್ ತಗೋತಿದ್ದಾರೆ. ಸೂರ್ಯಕಾಂತ್ ಮರ್ಯಾದೆ ಹೋಗ್ತಿರೋದನ್ನು ಮನಸ್ಸಾರೆ ಸಂಭ್ರಮಿಸ್ತಿದ್ದಾರೆ ಅಂತ ಹೇಳ್ಬೋದು. ಮನೆಯಲ್ಲೇ ಶತ್ರು ಇದ್ರೆ ಖಂಡಿತ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಸೂರ್ಯಕಾಂತ್ ಮನೆಯಲ್ಲೇ ಶತ್ರು ಇದ್ದಾರೆ ಅಂತ ಹೇಳ್ಬೋದು. ಕೊನೆಗೂ ಇಲ್ಲಿ ಸೂರ್ಯಕಾಂತ್ಗೆ ಅವಮಾನ ಆಗುತ್ತೆ. ಆ ಕಡೆ ಅಮ್ಮು ಸಿದ್ದು ಜೊತೆ ಹೋಗಿದ್ದಾಳೆ. ಅಲ್ಲಿ ಸಿದ್ದು ಜೊತೆ ಅವಳು ಉಳ್ಕೊಂಡಿರ್ತಕ್ಕಂಥ ಹೋಟೆಲ್ ಕೂಡ ಗಿರಿಜಾ, ಮೀನಾ ಹಾಗೆ ವಲ್ಲಭ ಉಳ್ಕೊಂಡಿರ್ತಕ್ಕಂಥ ಹೋಟೆಲ್ಲೇ ಆಗಿದೆ. ಅದೇ ಹೋಟೆಲ್ನಲ್ಲಿ ಅಮ್ಮು ಕೂಡ ಇದ್ದಾಳೆ. ಬಟ್ ಇದು ಗಮನಕ್ಕೆ ಬಂದಿಲ್ಲ ಗಿರಿಜಾ ಅವ್ರಿಗೆ. ಇತ್ತ ಕಡೆ ಎಲ್ಲರೂ ಕೂಡ ಅಮ್ಮನ ಹುಡ್ಕೋ ಪ್ರಯತ್ನದಲ್ಲಿದ್ದಾರೆ. ಬಟ್ ಇನ್ನೂ ಕೂಡ ಗಿರಿಜಾ ಅವ್ರಿಗೆ ವಿಷಯ ಗೊತ್ತಾಗೇ ಇಲ್ಲ. ವಿಷಯ ಗೊತ್ತಾಗದೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದ್ರ ಮುಖಾಂತರ ಅಮ್ಮು ಮದುವೆ ಸರಾಗವಾಗಿ ಆಗಲಿ ಅಂತ ತಮ್ಮ ಹರಕೆಯನ್ನು ತೀರಿಸ್ತಿದ್ದಾರೆ. ಚಿನ್ನು ಎಂಟ್ರಿ ಕೂಡ ಆಗಿದೆ. ಇಲ್ಲಿ ಗಿರಿಜವ್ರಿಗೆ ಚಿನ್ನು ಅಂದರೆ ಬಲು ಪ್ರೀತಿ. ಚಿನ್ನುಗೂ ಕೂಡ ಗಿರಿಜಮ್ಮನ ಮೇಲೆ ಅಷ್ಟೇ ಅಭಿಮಾನ ಮತ್ತು ಪ್ರೀತಿ ಕೂಡ ಇದೆ. ಇದೆಲ್ಲದರ ನಡುವೆ ಇಲ್ಲಿ ಮೀನಾನ ಪರಿಚಯ ಮಾಡಿಕೊಡ್ತಾರೆ. ಮೀನಾ ಅಂತೂ ಚಿನ್ನು ನನ್ನ ಮನೆಗೆ ಬರಲೇಬೇಕು ಅಂತ ಹೇಳ್ತಾರೆ. ತದನಂತರ ಇಲ್ಲಿ ಹೋಗಿದ್ದೆ ಅಮ್ಮುವಿನ ಹೆಸರಲ್ಲಿ ಅರ್ಚನೆ ಪೂಜೆಯನ್ನು ಮಾಡಿಸಿದ್ದೆ, ಅಲ್ಲಿಂದ ಹೊರಡಬೇಕು. ಇತ್ತ ಕಡೆ ಅಮ್ಮು ಕೂಡ ದೇವಸ್ಥಾನಕ್ಕೆ ಹೋಗಿದ್ದೆ, ನನ್ನ ಅಪ್ಪ ಅಮ್ಮನ ಮನಸ್ಸಿಗೆ
ಘಾಸಿ ಮಾಡಿದ್ದೀನಿ. ಇಲ್ಲಿ ಸಿದ್ದುನ ನಂಬಿ ನಾನು ಬಂದಿದ್ದೇನೆ. ಖಂಡಿತವಾಗ್ಲೂ ನನ್ನ ಪ್ರೀತಿಗೋಸ್ಕರ ನನ್ನ ತಂದೆ ತಾಯಿಗೆ ಮೋಸ ಮಾಡಿದೆ ಅನ್ನೋ ಗಿಲ್ಟ್ ಕಾಡ್ತಿದೆ. ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಅನ್ನಿಸ್ತಿದೆ. ಬಟ್ ಏನು ಮಾಡಲಿ ನಾನು ದೇವ್ರೆ, ನನ್ನ ತಂದೆ ತಾಯಿಗೆ ಚೆನ್ನಾಗಿ ಇರೋ ಹಾಗೆ ಮಾಡಪ್ಪ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ಮಾಡು. ಖಂಡಿತ ನಾನು ತಪ್ಪು ಮಾಡಿದ್ದೀನಿ ಅಂತ ಅಂದ್ಕೊಂಡೆ ದೇವಸ್ಥಾನದಿಂದ ಹೊರಟಂತ ಅಮ್ಮು ಅಲ್ಲಿ ಗಿರ್ಜಮ್ಮ ಉಳಿದ ಒಂದು ಕುಂಕುಮವನ್ನು ದೇವರ ಪಾದಕ್ಕೆ ಹಾಕಿರ್ತಾರೆ. ಅದನ್ನೇ ತಗೊಂಡು ಹಾಕುತ್ತಿದ್ದಾಗೆ ಗಿರ್ಜಮ್ಮಂಗೆ ಏನೋ ಒಂದು ರೀತಿ ಫೀಲ್ ಆಗುತ್ತೆ. ಖಂಡಿತವಾಗ್ಲೂ ನನ್ನ ಒಂದು ಹರಕೆ ಪ್ರತಿಫಲ ಫಲಿಸ್ತು ಅನ್ಸುತ್ತೆ, ಅಲ್ಲಿ ಅಮ್ಮು ಮದುವೆ ಆಗಿದೆ ಅನ್ಸುತ್ತೆ ಅಂತ ಅನ್ಕೋತಿದ್ದಾರೆ. ಆದರೆ ಇಲ್ಲಿ ಅಮ್ಮು ಕುಂಕುಮ ಇಟ್ಕೊಂಡಿದ್ರಿಂದ ಗಿರ್ಜು ಅವ್ರಿಗೆ ಅನ್ನಿಸ್ತದ. ಬಟ್ ಅಲ್ಲಿ ಅಮ್ಮು ಮದುವೆ ಆಗಿಲ್ಲ, ಅಮ್ಮು ಮನೆ ಮರ್ಯಾದೆಯನ್ನು ತೆಗೆದು ಹೊರಗಡೆ ಬಂದಿದ್ದಾಳೆ. ಇದರ ನಡುವೆ ಇವರು ಇನ್ನೂ ಕೂಡ ದಾರಿಲಿ ಬರ್ತಿದ್ರೆ ಆಲ್ರೆಡಿ ಅಮ್ಮು ಹೋಟೆಲ್ಗೆ ಹೋಗಿ ಸೇರಿದಾಳೆ. ಹೋಟೆಲ್ಗೆ ಹೋಗುತ್ತೆ, ಸಿದ್ದು ಬ್ಯಾಗನ್ನು ನೋಡ್ತಾಳೆ. ಸಿದ್ದು ಬ್ಯಾಗಲ್ಲಿ ಅವಳ ಒಡವೆಗಳಿರುತ್ತೆ. ಅವಳ ತಂದೆ ಮತ್ತು ಚಿಕ್ಕಪ್ಪ ರಾತ್ರಿ ಕೊಟ್ಟಂತಹ ಒಡವೆಗಳು ಅವನ ಬ್ಯಾಗಲ್ಲಿ ನೋಡಿದ್ದೆ ಅವಳಿಗೆ ಅಚ್ಚರಿ ಆಗುತ್ತೆ. ಈ ಒಂದು ಒಡವೆ ಇಲ್ಲಿಗೆ ಹೇಗೆ ಬಂತು ಅಂತ. ಅದೇ ಕಾರಣಕ್ಕೆ ಸಿದ್ದು ಬರ್ತಿದ್ದಾಗೆ ಸಿದ್ದುನ ಪ್ರಶ್ನೆ ಮಾಡ್ತಾಳೆ. ಒಂದು ಕ್ಷಣ ಸಿದ್ದು ಎಲ್ಲ ಬೇರೆಯಾಗಿ ಕೂಗಾಡ್ತಾನೆ. ತದನಂತರ ಸಮಾಧಾನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಬಟ್ ಆದರೂ ಕೂಡ ಅಮ್ಮು ಎಡಬಿಡದೆ ಈ ಒಂದು ಒಡವೆ ನಿನ್ನ ಬ್ಯಾಗಲ್ಲಿ ಹೇಗೆ ಬಂತು, ಅದು ನನ್ನ ಚಿಕ್ಕಪ್ಪ ಅಪ್ಪ ತೊಗೊಂಡು ಬಂದಿದ್ದು, ಅದು ನಿನ್ನ ಹತ್ರ ಹೇಗೆ ಬರೋಕ್ಕೆ ಸಾಧ್ಯ, ಹೇಳು, ಹೇಗೆ ತೊಗೊಂಡು ಬಂದೆ ನೀನು, ಹಾಗೆ ಹೀಗೆ ಅಂತ ಹೇಳಿ ಕುತ್ತಿಗೆ ಪಟ್ಟಿ ಹಿಡಿದು ಇಲ್ಲಿ ಅಮ್ಮು ಪ್ರಶ್ನೆ ಮಾಡಬೇಕಾದ್ರೆ ಇಲ್ಲಿ ಕೊನೆಗೂ ತನ್ನ ನಿಜ ಮುಖ ಏನು ಅನ್ನೋದನ್ನು ಸಿದ್ದು ಬೈಲ್ ಮಾಡೇ ಬಿಡ್ತಾನೆ. ಈಗ ಏನೇ ಅಂದ್ಕೊಂಡಿದ್ದೆ, ನಿನ್ನ ಮೇಲೆ ನನಗೆ ಪ್ರೀತಿ ಇದೆ ಅಂತ ಅಂದ್ಕೊಂಡಿದ್ದೆ. ಆ ರೀತಿ ಇದ್ದಿದ್ರೆ ನಾನು ನಿನ್ನ ಅಲ್ಲಿ ನಿಮ್ಮ ಅಪ್ಪನ ಜೊತೆ ಮಾತಾಡಿ ಮದುವೆ ಆಗ್ತದೆ. ಆದರೆ ನನಗೆ ನಿನ್ನ ಬಗ್ಗೆ ಯಾವುದೇ ರೀತಿ ಪ್ರೀತಿ ಇಲ್ಲ. ನಿಜ ಹೇಳಬೇಕು ಅಂದರೆ ನಾನು ನಿನ್ನನ್ನು ಪ್ರೀತಿ ಮಾಡೋ ಹಾಗೆ ನಾಟಕ ಮಾಡಿದ್ದೆ, ನಿನ್ನ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ಅಂತ ಹೇಳಿದ ತಕ್ಷಣ ಕುಸ್ತು ಹೋಗ್ಬಿಡ್ತಾಳೆ ಇಲ್ಲಿ ಸಿದ್ದು ಒಂದು ವ್ಯಕ್ತಿತ್ವಕ್ಕೆ ಅಮ್ಮು. ನಂತರ ಖಂಡಿತವಾಗ್ಲೂ ಆ ಕಾಡ್ ಪಾಪ ಹೇಳ್ದ, ನೀನು ಕೆಟ್ಟವನು, ನಿನ್ನನ್ನು ಮೋಸ ಮಾಡ್ತಿದ್ಯಾ, ನೀನೊಬ್ಬ ಫ್ಲರ್ಟು, ನನ್ನ ನಂಬೇಡ, ಮೋಸ ಹೋಗಬೇಡ ಅಂತ. ಆದರೆ ನಾನೇ ಅವನ್ನ ಹೊಟ್ಟೆ ಕಿಚ್ಚಿಗೆ ಹೇಳ್ತದಾನೆ ಅಂತ ಅಂದ್ಕೊಂಡಿದ್ದೆ. ಖಂಡಿತವಾಗ್ಲೂ ಅವನ ಮಾತನ್ನು ನಂಬಲಿಲ್ಲ. ಆದರೆ ನಿನ್ನೆ ಕೂಡ ನೀನು ಬಂದು ಸಾಯ್ತೀನಿ ನಾನಿಲ್ಲ ಅಂದರೆ ಅಂತ ಹೇಳಿದ ಎಲ್ಲವೂ ಕೂಡ ನಾಟಕನ. ನಿನ್ನಂಥ ಪಾಪಿ ಮಾತನ್ನು ನಂಬ್ಕೊಂಡು ನನ್ನ ದೇವ್ರಂತ ಅಪ್ಪ ಅಮ್ಮಂಗೆ ಮೋಸ ಮಾಡಿ ನಿನ್ನ ಜೊತೆ ಬಂದ್ಬಿಟ್ನಲ್ಲ. ಖಂಡಿತ ಎಂಥ ದ್ರೋಹ ಮಾಡಿಬಿಟ್ಟೆ, ನಾನು ತಪ್ಪು ಮಾಡಿಬಿಟ್ಟೆ ಅನ್ಕೋತಿದ್ದಾಗೆ ಅವಳ ಕೈಯಲ್ಲಿದ್ದಂಥ ಒಡವೆನ ಕಿತ್ಕೊಂಡು ಸಿದ್ದು ಪರಾರಿ ಆಗಿಬಿಡ್ತಾನೆ. ಅಲ್ಲೇ ಫ್ರೆಂಡ್ ಕೂಡ ಬಂದಿದ್ದಾನೆ, ಅವ್ರದ್ದೇ ಕಾರಲ್ಲಿ ಇಬ್ರು ಕೂಡ ಹೋಗ್ತಿದ್ದಾರೆ. ಇತ್ತ ಕಡೆ ಮೀನಾ ಹಾಗೆ ಗಿರ್ಜಮ್ಮ ವಲ್ಲಭ ಎಲ್ಲರೂ ಕೂಡ ದಾರಿಲಿ ಬರ್ತಿದ್ದಾರೆ. ಹಾಗೆ ತ್ರಿವೇಣಿ ಒಂದು ಇದರಲ್ಲಿ ಫೋಟೋ ತಗೋಬೇಕು ಅನ್ನೋ ಆಸೆ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊಸೆ ಮೀನಾ ಈ ರೀತಿ ಮಾತಾಡ್ತಾ ಬರಬೇಕಿದ್ರೆ ಇಲ್ಲಿ ಸಿದ್ದು ಕಾರ್ ವಲ್ಲಭಂಗೆ ತಾಕತೆ ಯಾವನು ನೀನು ಅಂತ ಹೇಳ್ತಿದ್ದಾಗೆ ಸಿದ್ದು ಗಾಡಿ ನಿಲ್ಲಿಸ್ತಾನೆ. ಇವನು ಅವನ ನೀನು ಯಾವನು ಅಂತ ಹೇಳಿ ತರಾಟೆಗೆ ತಗೋಬೇಕು ಅಂತ. ಬಟ್ ಅಷ್ಟರಲ್ಲಿ ವಲ್ಲಭ ಬರ್ತಿರೋದು ಗೊತ್ತಾಗಿದೆ. ಅಲ್ಲಿಂದ ಎಸ್ಕೇಪ್ ಹಾಕೋಕೆ ಮುಂದಾಗ್ತಾರೆ. ಗಾಡಿ ಕೈ ಕೊಡುತ್ತೆ, ನೀನು ವಲ್ಲಭ ಹತ್ರ ಬರಬೇಕು ಅನ್ನೋಷ್ಟರಲ್ಲಿ ಗಾಡಿ ಸ್ಟಾರ್ಟ್ ಆಗಿದೆ. ಸಿದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆದರೆ ತಪ್ಪು ಮಾಡ್ದಂಥ ಅಮ್ಮುಗೆ ಪಾಪ ಪ್ರಜ್ಞೆ ಕಾಡ್ತದೆ. ಅದೇ ಕಾರಣಕ್ಕೆ ಈ ಒಂದು ಮುಖ ಇಟ್ಕೊಂಡು ಮನೆಗೆ ಹೋಗೋಕ್ಕಾಗುತ್ತಾ? ಖಂಡಿತ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾನು ಮನೆಗೆ ಹೋಗೋಕ್ಕಾಗೋದಿಲ್ಲ. ಅಲ್ಲಿ ಆಲ್ರೆಡಿ ಎಲ್ರಿಗೂ ವಿಷಯ ಗೊತ್ತಾಗಿರುತ್ತೆ, ಅಪ್ಪ ಅಮ್ಮನ ಮರ್ಯಾದೆ ಹೋಗಿರುತ್ತೆ. ಖಂಡಿತ ನನ್ನಿಂದ ಆಗಿರೋ ತಪ್ಪಿಗೆ ನನಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಯಾವುದೇ ಕಾರಣಕ್ಕೂ ನಾನು ಜೀವಂತವಾಗಿರೋ ಯೋಗ್ಯತೆನೇ ಇಲ್ಲ ನಾನು ಸತ್ತೋಗ್ಬೇಕು ಅಂತ ಹೇಳಿದ್ದೆ. ಅಮ್ಮು ಸಾಯೋ ನಿರ್ಧಾರವನ್ನು ತಗೋತಿದ್ದಾಳೆ. ಆದರೆ ವಲ್ಲಭ ಹೋಗಿದ್ದೆ ಅಮ್ಮನ ಕಾಪಾಡ್ತಾರೆ. ತದನಂತರ ಈ ಒಂದು ವಿಷಯ ಕಲಾಗೆ ಗೊತ್ತಾಗತ್ತಾ. ಕಲಾ ಗಿರಿಜ ಇಬ್ಬರು ಕೂಡ ಮಾತಾಡ್ಕೊಂಡಿದ್ದೆ. ಕೊನೆಗೂ ವಲ್ಲಭ ಮತ್ತು ಅಮ್ಮುವಿನ ಮದುವೆಯನ್ನು ದೇವಸ್ಥಾನದಲ್ಲಿ ಮಾಡೋದ್ರ ಮುಖಾಂತರ ಈ ಒಂದು ವಿಷಯಕ್ಕೆ ಫುಲ್ ಸ್ಟಾಪ್ ಇಡೋಕೆ ಮುಂದಾಗ್ತಾರೆ. ಹಾಗಿದ್ರೆ ಹೇಗಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ.